ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ನೈಟು ಮೆಜೆಸ್ಟಿಕ್ ಒಳ್ಳೆ ಕ್ರೇಜಿ ಆಗಿ ನೋಡಿ ಹಿಂಗಿದೆ ಅಂತ. ನೋಡಿ ಇಲ್ಲೇ ನಿಂತಿದ್ದಾರೆ, ನೋಡಿ ಇಲ್ಲೇ ನಿಂತಿದ್ದಾರೆ. ಚಿಕ್ಕು ನೋಡಿ ಫುಲ್ ಖಾಲಿ ಹೊಡಿತಾ ಇದೆ ನೋಡಿ ಕಾಪ್ಸು. ಓಯ್ ಅಲ್ಲಿ ನಿಂತವ್ರಪ್ಪ. ವಿಧಾನಸೌಧ ನೈಟ್ ಹೊತ್ತು ನೀವು ಇಂಡಿಪೆಂಡೆನ್ಸ್ ಡೇಗೆ ಬಂದರೆ 3 ಫ್ಲೋರು 3 ಕಲರ್ ಇರುತ್ತೆ, ಆರೆಂಜು ವೈಟು ಗ್ರೀನು. ಶೋ ನಡೆಯುತ್ತೆ ಇಲ್ಲಿ ಸ್ಟ್ರೈಟ್ ತಾನೇ ನಾವು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಬಾಯ್ಸ್. ನಮ್ಮ ಬೆಂಗಳೂರಲ್ಲಿ ನೋಡೋದು ತುಂಬ ಇದೆ. ಸೊ ನೋಡ್ತಾ ಇರ್ಬೋದು ಈಗ ಮೆಜೆಸ್ಟಿಕ್ ಎಂಟ್ರಿ ಅದೋ. ಇದು ಬಂದು LIC ಆಫೀಸು. ಟೈಮ್ ನೋಡ್ತಾ ಇರ್ಬೋದು ಶಾರ್ಪ್ 1 ಗಂಟೆ. ಇಲ್ಲಿ ನೋಡಿ ಪೊಲೀಸೇ ಹೆಲ್ಮೆಟ್ ಹಾಕಿಲ್ಲ. ಸೈಕ್ ಮಾಡಿಬಿಡೋಣ, ಹೆಲ್ಮೆಟ್ ಹಾಕಿದ್ಯಾ ನೋಡಿ. ಇವ್ರುಗಳೇ ಹೆಲ್ಮೆಟ್ ಹಾಕಲ್ಲ ಪೊಲೀಸವರು, ನಾವುಗಳು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕು. ಸೈಕಪ್ಪ. ಸೊ ನೈಟ್ ಹೊತ್ತು ಅಷ್ಟೇ ನೀವು ಇಲ್ಲಿ ಒಬ್ಬೊಬ್ಬರೇ ಎಲ್ಲ ಓಡಾಡಬೇಡಿ. ಸೊ ಸಿಕ್ಕಾಪಟ್ಟೆ ವರ್ಸ್ಟು ಅನ್ನೋದಕ್ಕಿಂತ ಲೈಕ್ 1000 ಕೆಲಸ ನಡೆಯುತ್ತೆ, ಗೊತ್ತಾಗಲ್ಲ ಅಷ್ಟೇ. ಗೊತ್ತು ಬ್ರೋ, ಹೋಗಿಲ್ಲ ಒನ್ ವೇ. ಇಲ್ಲ ನೋಡಿ ಹೆವಿ ಸ್ಟ್ರಿಕ್ಟ್ ಆಗಿಬಿಡೈತಾನೆ. ಇದು ಒನ್ ವೇನಾ? ಇಲ್ಲ ಇಲ್ಲ ಐತಲ್ಲ ಹಿಂಗೆ. ಸೊ ಇದು ಬಂದು ಪ್ರಾಪರು ಏನಂತಾರೆ ಇದು ಮೆಜೆಸ್ಟಿಕ್ಕು. ನಾವು ಒನ್ಸು ಬಸ್ ಸ್ಟ್ಯಾಂಡ್ ಒಳಗಡೆ ಹೋದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ಇದು ಬಂದು ಪ್ರಾಪರ್ ಬಸ್ ಸ್ಟ್ಯಾಂಡು. ಸೊ ಬನ್ನಿ ನೋಡೋಣ. ಇವಾಗ ಬಂದು ನೋಡಿ ಮೆಜೆಸ್ಟಿಕ್ ಹೊಳ್ದಿದ್ದೀವಿ ಶಾರ್ಪ್ 1:03 ಟೈಮು. ಸೊ ನೋಡಿ ಮೆಜೆಸ್ಟಿಕ್ ಬಂದು ಒಂಥರ 24/7 ಥರ. ಲೈಕ್ ಎಲ್ಲ ಕೆಲಸನೂ ನಡೆಯುತ್ತೆ, ಎಲ್ಲ ಕಡೆಯಿಂದನೂ ಬರ್ತಾರೆ. ನಿಮಗೆ ಸಾಚಾ ಅನ್ನೋ ಥರ ಕಾನ್ಸೆಪ್ಟ್ ಅಂತೂ ಇಲ್ಲವೇ ಇಲ್ಲ ಬೆಂಗಳೂರಲ್ಲಿ. ದಟ್ಟು ಇನ್ ಮೆಜೆಸ್ಟಿಕ್ ಚಾನ್ಸೇ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ರೈಟ್ ಸೈಡೆಲ್ಲ ನಿಂತಿರ್ತಾರೆ ಇಲ್ಲಿ. ಬಿಕಾಸ್ ಮೆಜೆಸ್ಟಿಕ್ ಬಂದು ಅದಕ್ಕೆ ಅಂತಲೇ ಹೇಳಿ ಮಾಡಿಸಿದ ಜಾಗ. ನೈಟ್ ಹೊತ್ತಂತೂ ಸಿಕ್ಕಾಪಟ್ಟೆ ದಂಧೆ ನಡೆಯುತ್ತೆ ಮೆಜೆಸ್ಟಿಕ್ ಒಳಗೆ. ಸೊ ಪೊಲೀಸವರು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಪೊಲೀಸವ್ರು ಕೂಡ. ಸೊ ಬನ್ನಿ ಹೋಗೋಣ. ಲೆಟ್ರಲ್ಲಿ ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗೈತಿ ಇವಾಗ ನೋಡಿ ಅಲ್ಲಿ ಪೊಲೀಸವರು. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್. 5Kಗೆ ಹತ್ರ ಇದ್ದೀವಿ. ಲೈಕ್ ನನ್ನ ಕೈಲಾಗೋ ಅಷ್ಟು ಐ ಕ್ಯಾನ್ ಶೋ ಯು. ನೋಡ್ತಾ ಇರ್ಬೋದು ಎಲ್ಲ ಅಂಡರ್ಗ್ರೌಂಡ್ ಇದೆ ತಾನೇ, ಇದೇ ಅಂಡರ್ಗ್ರೌಂಡು. ಆದರೆ ಬಾಯ್ಸ್ ತೋರಿಸ್ತೀನಿ ಬನ್ನಿ ಅಂಡರ್ಗ್ರೌಂಡ್ ಹೆಂಗಿರುತ್ತೆ ನೈಟ್ ಹೊತ್ತು ಅಂತ. ಸೊ ನೋಡಿ ದಿಸ್ ಈಸ್ ಆ್ಯಕ್ಚುಯಲ್ ಮೆಜೆಸ್ಟಿಕ್. ನಾವು ಒಂದಿನ ಬಂದಿದ್ದೋ ಲೈಕ್ ಹೆಂಗೆ ಅಂದರೆ ಫ್ರೆಂಡ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೋ. ಯಾರೋ ಬಾಯ್ಸ್ ಆಟಾಡಿಸ್ತಾ ಇರೋದು ನಮ್ಮನ್ನ, 4 ಜನ ಬಾಯ್ಸು. ಒಳ್ಳೊಳ್ಳೆ ಸೈಕ್ ಜನ ಹೇಳಿ ಇಲ್ಲಿ ಮೆಜೆಸ್ಟಿಕ್ ಒಳಗೆ. ನೋಡಿ ಪೊಲೀಸವರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿಬಿಡೋರು ಇವಾಗ. ಈ ಥರ ಇದ್ರೇ ಮೈಸೂರು ಅಂತೀನಿ ಮೆಜೆಸ್ಟಿಕ್ ಮಜಾ. ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗೈತೆ ಅಂತ ಇವಾಗ. ನೋಡಿ ಸೈರನ್ ಕೇಳಿಸ್ಕೊಂಡಿದ್ದ ತಕ್ಷಣ ಓಡ್ತಾ ಇರ್ತಾರಲ್ಲ. ನೋಡಿ ಇಷ್ಟು ಸ್ಟ್ರಿಕ್ಟ್ ಇದ್ದರೆ ಬೆಂಗಳೂರಲ್ಲಿ ನೈಟು ಸ್ವಲ್ಪ ಓಡಾಡ್ಬೋದು ಜನ, ಇಲ್ಲ ಅಂದರೆ ಲಿಟ್ರಲಿ ಓಡಾಡೋಕ್ಕಾಗಲ್ಲ. ನೋಡಿ ಕಾಪ್ಸು. ಅಣ್ಣ ಇನ್ಸ್ಟಾಗ್ರಾಮಲ್ಲಿ ಯಾರಿಗೋ ಕೊಡ್ತಾವ್ರೆ ಪೊಲೀಸ್ ಅಣ್ಣವರು. ಸೊ ಅಲ್ಲೊಂದು ಕಡೆ ಗಾಡಿನ ಹಾಕೋಣ ಬನ್ನಿ, ಒಂದು ರೌಂಡು ಟೀ ಕುಡ್ಕೊಂಬರೋಣ ಮಸ್ತಾಗಿ ಮೆಜೆಸ್ಟಿಕ್ ಒಳಗೆ. ಏನಂತೀರಾ? ನೋಡಿ ಪೊಲೀಸ್ ಅವರೇ ರೂಲ್ಸ್ಗಳು ಫಾಲೋ ಮಾಡಲ್ಲ. ಸೈಕ್ ನನ್ನ ಮಕ್ಳು ಅನ್ಕೊಳ್ಳಿ ಪೊಲೀಸವರು. ಈ ಸರ್ಕಲಲ್ಲೆಲ್ಲ ಫುಲ್ ದಂಧೆ ನಡೆಯುತ್ತಪ್ಪ. ಅವತ್ತಿಲ್ಲೇ ನಿಂತ್ಕೊಂಡು ಮಾತಾಡ್ತಾಯಿದ್ರು. ನೋಡಿ ಇಲ್ಲೇ ನಿಂತಿದ್ದಾರೆ, ನೋಡಿ ಇಲ್ಲೇ ನಿಂತಿದ್ದಾರೆ. ಹಾಂ ಅವತ್ತು ನಾನು ಎಲ್ಲಿ 3 ಗಂಟೆಲಿ ಬಂದಿದ್ನಲ್ಲ ನೈಟು. ಸೊ ನೋಡ್ತಾ ಇರ್ಬೋದು ಇದು ಬಂದೆ ಮಂತ್ರಿ ಮಾಲ್ ಅಕ್ಕಪಕ್ಕ. ಸೊ ಲಿಟ್ರಲಿ ಪೊಲೀಸು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅಂದ್ಕೊಳ್ಳಿ. ಇದೇ ಥರ ಇರಬೇಕು.
ಪೊಲೀಸವ್ರು ಕೂಡ. ಹಾಂ, ಯಾವ ಫೇಸರ್ ಟೌನ್ಗೆ ಹಿಂಗೋದ್ರೆ ಇದು ಮಂತ್ರಿ ಮಾಲು. ಮೆಜೆಸ್ಟಿಕ್ ನೋಡಿ ಎಲ್ಲೆಲ್ಲಿ ಮನೆ ಇದ್ದು ಅಲ್ಲಿ. ಹಾಂ, ಏನು ನೋಡಿ ಮುಂದೆ ಎಲ್ಲ ಪಾಟ್ಗಳು ಇಕ್ಕೊಂಡವ್ರು. ಅದು ಮನೆ ಮುಂದೆ ಗಲ್ಲಿನ. ಈ ಸೈಡು ಅಷ್ಟೇ ಅಪ್ಪ, ರೈಟ್ ಸೈಡ್. ಓ ಸೈಕು, ಪ್ರಾಪರ್ ಮೆಜೆಸ್ಟಿಕ್ಕು. ನೈಟ್ ಹೊತ್ತು ಸೈಕ್ ಅನ್ಕೊಳ್ಳಿ. ಓಯ್ ಅಲ್ಲಿ ನಿಂತವ್ರಪ್ಪ, ಓಪನ್ ಅಲ್ಲೇ ನಿಂತಿರ್ತಾರಲ್ಲ, ಹೆಂಗೆ ಹೇಳು? ಹಾಂ, ಇಲ್ಲ ಪೊಲೀಸ್ ಅವರಲ್ಲ, ಇಲ್ಲೇ ಅವರಲ್ಲ. ಬಾ ಹೋಗ್ಬಿಟ್ಟು ಗಾಡಿ ಹಾಕ್ಬಿಡೋಣ. ಇದು ಬಂದು ಅಣ್ಣಮ್ಮ ದೇವಿ ಟೆಂಪಲ್ ಹಿಂದೆ. ಎಲ್ಲಣ್ಣ ಬರ್ತಾ ಇದೆಯಾ ಒನ್ ವೇಲಿ? ನೋ ಫ್ರೀ ಲೆಫ್ಟಾ? ಮತ್ತು ಇನ್ನೆಂಗೆ ಹೋಗೋದು? ರೈಟ್ ತಾನೇ? ನಾವು ಹೆವಿ ಒಳ್ಳೆಯವ್ರು ಆಗ್ಬಿಟ್ಟಿದ್ದೀವಪ್ಪ. ಬನ್ನಿ ಹೋಗ್ಬಿಟ್ಟು ಗಾಡಿ ಪಾರ್ಕಿಂಗ್ ಒಳಗೆ ಹಾಕಿ ಹೋಗೋಣ ನಡ್ಕೊಂಡು. ಕ್ರೇಜಿ ಅಜ್ಜಿ ನೋಡಿ, ಕಾಪ್ಸ್ ಎಲ್ಲರನ್ನ ತುಂಬುತ್ತವ್ರೆ. ಹಾಂ, ಯಾರು ಪೊಲೀಸ್ಗೆ ಓಯ್ ಅಂದಿರ್ತಾನೆ, ಅಕ್ಕನ ಶಿಷ್ಯ ಬೈಲಿ ಅಂದ್ಬಿಟ್ಟು ತುಂಬ್ಕೊಂಬಂದ್ಬಿಟ್ಟಿರ್ತಾರೆ. ನಾವು ಹಿಂಗೆ ಬರಬೇಕಾಯ್ತು, ನಾವು ಬಳಸ್ಕೊಂಡು ಓಡಾಡ್ತಾ ಇದ್ದೀವಿ. ಬನ್ನಿ ಇವಾಗ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಓಡೋಣ. 100% ತೋರಿಸ್ತೀನಿ ನಿಮಗೆ ನೈಟ್ ಹೆಂಗಿರುತ್ತೆ ಅಂತ. 2000 years later. ಈಗ ಬಂದು ನೋಡಿ ಮೆಜೆಸ್ಟಿಕ್ಕು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ನೈಟು. ಮೆಜೆಸ್ಟಿಕ್ ಒಳ್ಳೆ ಕ್ರೇಜಿ ಆಗಿ ನೋಡಿ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್ಲು. ನೈಟು ತೋರಿಸ್ತೀನಿ ಬನ್ನಿ ಅಂಡರ್ಗ್ರೌಂಡ್ ಹೆಂಗಿರುತ್ತೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಸ್ಟ್ರಿಕ್ಟ್ ಆಗೈತಿ ಇವಾಗ ಅಂತ. ಮೆಜೆಸ್ಟಿಕ್ಕು ನೋಡಿ ಫುಲ್ ಖಾಲಿ ಹೊಡಿತಾ ಇದೆ.